ಚರ್ಚೆ ಆಗ್ತಕ್ಕಂಥದ್ದು ಏನು ನೀವು ಹೇಳಿ, ಮಾಧ್ಯಮದವ್ರು ಹೇಳಿ, ಏನು ಚರ್ಚೆ ಆಗಬೇಕು RSS ವಿಚಾರವಾಗಿ? ಅಲ್ಲ ರೀ, ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳನ್ನು ನೋಂದಣಿ ಮಾಡಿಸ್ಕೊಳ್ಳಿ, ಅದು ಕಾನೂನು ಚೌಕಟ್ಟಿನೊಳಗಡೆ ಕೆಲಸ ಮಾಡಿ ಅಂತಕ್ಕಂಥದ್ದು ತಪ್ಪ. ನೀವು ವಿಶ್ಲೇಷಣೆ ಮಾಡಬೇಕು. ನೀವು ಇದಕ್ಕೆ ನಿಮ್ಮ ವಿಶ್ಲೇಷಣೆ ನಾನು ಒಪ್ತಾ ಇಲ್ಲ. ನೀವು ವಿಶ್ಲೇಷಣೆ ಮಾಡಿ, ತಪ್ಪೇನೋ? ಈಗ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನಾಹುತ ಏನು? ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡೋರೆ, ಎಲ್ಲರೂ ನಾವು ಆ ಸಂವಿಧಾನದ ಅಡಿನಲ್ಲೇ ಕೆಲಸ ಮಾಡ್ಬೇಕಲ್ವಾ? ಈಗ ಅನಾಹುತ ಏನು ಮಾಡಿಸ್ಕೊಂಡ್ರೆ ನೀವು ಹಂಗಾದ್ರೆ RSSನವ್ರು ಏನಾದರೂ ನೀವು ಮಾಡಿಸ್ಕೊಡ್ಲಿಲ್ಲ ಅಂತಂದರೆ ಅಲ್ಲೇನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡಿಬೋದು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಮೂಡ್ತದೆ ಎಲ್ರಿಗೂ. ನೀವು ಲೀಗಲಾಗಿ ಎಲ್ಲ ಆ್ಯಕ್ಟಿವಿಟೀಸು ಮಾಡಬೇಕಾದ್ರೆ ನೀವು ಯಾತಕ್ಕೋಸ್ಕರ ನೀವು ನೋಂದಣಿ ಮಾಡ್ಕೋಬಾರ್ದು? ಸಂತೋಷ್ ಹೇಳ್ತಾರೆ ಅವಶ್ಯಕತೆ ಇಲ್ಲ ಮಾಡಿಸ್ಕೊಳ್ಳೋದು. ಯಾಕೆ ಅವಶ್ಯಕತೆ ಇಲ್ಲ ಹೇಳಿ, ಕಾರಣ ಕೊಡಬೇಕಲ್ಲ. ಇದಕ್ಕೆ ಅವಶ್ಯಕತೆ ಇಲ್ಲ. ಈಗ ಯಾವುದೇ ಒಂದು ನಾವು ಏನಾದ್ರು ಒಂದು ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಕಾನೂನು ನಡಿನಲ್ಲೇ ಕೆಲಸ ಮಾಡಬೇಕಲ್ಲಪ್ಪ. ಅದು ಮಾಡಿದ್ರೆ ತಪ್ಪೇನು? ಈಗ ಸಾರ್ವಜನಿಕರಲ್ಲಿ RSS ಬಗ್ಗೆ ಅಪಮಾನ ಮೂಡ್ತದೆ, ಒಂಥರ ಏನೋ ಒಂದು ಗೊಂದಲ, ಏನಪ್ಪ ಇವ್ರು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ, ಏನು ನಡೀತದೋ ಅಲ್ಲಿ ಅಂತಕ್ಕಂಥದ್ದು. ಇವೆಲ್ಲವನ್ನು ಹೋಗ್ಲಾಡಿಸ್ಬೇಕಾದ್ರೆ RSS ಅವರು ಸ್ವಯಂ ಪ್ರೇರಿತವಾಗೇ ಮಾಡ್ಕೋಬೇಕು. ನಾವು ಹೇಳಿ ಮಾಡಿಸ್ತಕ್ಕಂಥದ್ದಲ್ಲ. ಈ ದೇಶ ನಡೆಸ್ತವ್ರೆ BJP ಪಕ್ಷದವರು, ಅದೊಂದು ಅವ್ರ ಅಂಗಸಂಸ್ಥೆ. BJP ಅವರು ಈ ದೇಶ ನಡೆಸಬೇಕಾದ್ರೆ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಶ್ರೀಸಾಮಾನ್ಯಗೂ ಒಂದೇ ಕಾನೂನು, ದೊಡ್ಡವ್ರಿಗೂ ಒಂದೇ ಕಾನೂನು ಅಲ್ವಾ? ಅದನ್ನು ಪಾಲಿಸ್ಬೇಕಲ್ವ RSSನವರು? ಎಲ್ಲ ಒಂದು ಕಡೆ ಏನೋ ಒಂದು ಭಯದ ವಾತಾವರಣದಲ್ಲಿ ಅವ್ರು ಇದ್ದಾರೆ ಅಂತಕ್ಕಂಥದ್ದು ಭಾವನೆ ಬರ್ತದೆ ಸಾರ್ವಜನಿಕರಿಗೆ. RSSಲ್ಲಿ ಏನೋ ನಡೀತಾ ಇದೆ, ಒಳಗಡೆ ಏನೋ ಇದೆ, ಅದರಿಂದ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇಲ್ಲ ಅಂತಕ್ಕಂಥ ಭಾವನೆ ಬರ್ತದೆ. RSSನವ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ, ದಯಮಾಡಿ ನೀವು ಕೂಡ ನಮ್ಮ ಕಾನೂನಿಗೆ ಗೌರವ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತೀನಿ. ಬ್ಯಾನ್ ಮಾಡಲಿಕ್ಕೆ ಹುನ್ನಾರ ನಡೀತಿದೆ ಅಂತೇಳಿ ಕೂಡ ಆರೋಪ ಸರ್. ನೋಡ್ರಿ, ಯಾವುದು ರಿಜಿಸ್ಟ್ರೇಷನ್ ಇಲ್ದೇ ಇಲ್ಲಿಗಲ್ ಆಗಿ ಆಕ್ಟಿವಿಟೀಸ್ ನಡೆದ್ರೆ ಬರೀ RSS ಅಲ್ಲ, ಯಾವುದೇ ಸಂಘ ಸಂಸ್ಥೆಗಳನ್ನು ಬ್ಯಾನ್ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಇದೆ, ರಾಜ್ಯ ಸರ್ಕಾರಕ್ಕೂ ಇದೆ. ಇಲ್ಲಿಗಲ್ ಮೀನ್ಸ್ ಅವರು ರಿಜಿಸ್ಟರ್ ಮಾಡಿಸ್ಕೊಂಡ್ಮೇಲೆ ಗೊತ್ತಾಯ್ತದೆ ಲೀಗಲ್ಲೋ ಇಲ್ಲಿಗಲ್ಲೋ ಅಂತ. ಅವ್ರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ, ನಮ್ಗೇನು ಗೊತ್ತಾಯ್ತದೆ ಏನು ನಡೀತದೆ ಅಲ್ಲಿ ಆಕ್ಟಿವಿಟೀಸ್ ಅಂತ? ಅವ್ರು ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ಆಮೇಲೆ ಗೊತ್ತಾಯ್ತದೆ ಏನೋ ಲೀಗಲ್ಲು ಇಲ್ಲಿಗಲ್ಲು ಅಂತ. ನಾನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ನಾನು ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ. ನಾನು ಲೀಗಲ್ ಆಗಿದ್ರೆ ಯಾಕೆ ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ? ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ನೆಕ್ಸ್ಟ್? ಅದನ್ನು ಕಾನೂನು ಅದರದ್ದು ಅಂತ ಕ್ರಮ ತಗೊಳ್ತಾರೆ.